ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದ ವಾಟಾಳ್ ನಾಗರಾಜ್ ಕಾವೇರಿ ನದಿ ನೀರು ವಿಚಾರ ಸೇರಿದಂತೆ ಹಲವು ರಾಜ್ಯದ ನದಿ ನೀರಿನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನು ವಾಟಾಳ್ ನಾಗರಾಜ್ ನೀಡಿದ್ರು. ಈಗ ಮತ್ತೆ ಫ್ರೀಡಮ್ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರು ಕೂಡ ವಾಟಾಳ್ ನಾಗರಾಜ್ ರ್ಯಾಲಿಯನ್ನ ನಡೆಸಿ ಆ ಮೂಲಕ ರಾಜ್ಯಕ್ಕೆ ಬೇಕಾದಂಥ ನ್ಯಾಯ ಸಿಗುವಂತಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ವಾಟಾಳ್ ನಾಗರಾಜ್ ಹೋರಾಟಕ್ಕೆ ಮುಂದಾಗಿದ್ರು. ಇದೇ ವೇಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ ವಾಟಾಳ್ ಅವರನ್ನ ಮನೆಯಿಂದ ಹೊರಬರ್ತಿದ್ದ ಹಾಗೆಯೇ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ವಾಟಾಳ್ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಪ್ರಾಧಿಕಾರಗಳ ವಿರುದ್ಧ ಪಿಂಡ ಪ್ರದಾನ ಮಾಡಿ ಆಕ್ರೋಶ ಹೊರಹಾಕಲಾಗಿದೆ. ಕಾವೇರಿ ನದಿ ತಟದಲ್ಲಿ ಪಿಂಡ ಪ್ರದಾನ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಪ್ರೊಟೆಸ್ಟ್ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಪ್ರಾಧಿಕಾರಗಳ ವಿರುದ್ಧ ಪಿಂಡ ಪ್ರದಾನವನ್ನು ಮಾಡಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ನದಿ ತಟದಲ್ಲಿ ಪಿಂಡ ಪ್ರದಾನ ಮಾಡಿ ಆಕ್ರೋಶವನ್ನು ಹೊರಹಾಕಲಾಯಿತು. ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂಥ ಒಂದು ಪಟ್ಟು ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕಲಾಯಿತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ದೀಪಾ ಹೆಚ್ಚಿನ ವಿವರಣೆ ಕೊಡ್ತಾರೆ. ದೀಪಾ, ಒಂದು ಕಡೆ ಕಾವೇರಿ ನದಿ ನೀರಿನ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಂಥ ಸಂದರ್ಭದಲ್ಲೇ ವಾಟಾಳ್ ನಾಗರಾಜ್ ರ್ಯಾಲಿ ನಡೆಸಲಿಕ್ಕೂ ಕೂಡ ಉದ್ದೇಶಿಸಿದ್ರು. ಇದೇ ವೇಳೆ ಅವ್ರನ್ನ ಪೊಲೀಸರು ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೆಯೇ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಆ ಮೂಲಕ ಎಲ್ಲೋ ಒಂದು ಕಡೆ ರ್ಯಾಲಿ ನಡೆಯುತ್ತೇನೋ ಅಂತ ಭಾವಿಸಲಾಗಿತ್ತು. ಬಹುಶಃ ಅದನ್ನು ಕೂಡ ಪೊಲೀಸರು ಮೊಟಕುಗೊಳಿಸಿದ್ರು ಅಂತ. ಎಸ್ ವಸಂತ್, ಏನು ಕಾವೇರಿ ನೀರು ವಿಚಾರವಾಗಿ ಇಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದ್ರು ವಾಟಾಳ್ ನಾಗರಾಜ್ ಅವರು. ಅಂದ್ರೆ ಇಂದು ಬೆಂಗಳೂರಲ್ಲಿ ಇದಕ್ಕೆ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಏನಿದೆ, ಈ ಬಂದ್ ನಡೆಯೋದಕ್ಕೆ ಮುಂಚೆನೆ ಈ ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ಪೊಲೀಸರೆಲ್ಲರೂ ಕೂಡ ಅವರನ್ನ ಬಂಧಿಸಿರುವಂತದ್ದು. ಅಲ್ಲದೆ ರೈತ ಮುಖಂಡರಾಗಿರ್ಬೋದು, ಕೆಲ ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಮುಖಂಡರಾಗಿರ್ಬೋದು, ಎಲ್ಲರನ್ನೂ ಕೂಡ ಅವರವರ ಮನೆ ಅಥವಾ ಅವ್ರು ಎಲ್ಲಿದ್ರು ಅಲ್ಲಿಯೇ ಹೋಗಿ ಪೊಲೀಸರು ಬಂಧಿಸಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನ ಬೆಂಗಳೂರಲ್ಲಿ ಆಯೋಜಿಸಿರುವಂತದ್ದು. ಏನಿದೆ, ಇನ್ನ ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಈ ರ್ಯಾಲಿಗೆ ನಡೆಯೋದಕ್ಕಿಂತ ಮುಂಚೆನೆ ಪೊಲೀಸರು, ಅಂದ್ರೆ 200ಕ್ಕೂ ಅಧಿಕ ಪೊಲೀಸರು ಈ ರ್ಯಾಲಿಯನ್ನ ತಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಹೋರಾಟವನ್ನ ಮಾಡದ ರೀತಿಯಲ್ಲಿ ಇಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿರುವಂತದ್ದು. ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಇಲ್ಲಿ ಎಲ್ಲಾ ಪ್ರದೇಶ, ಅಂದ್ರೆ ಬೆಂಗಳೂರಿನ ಮುಖ್ಯ ಈ ತಮಿಳುನಾಡು ಇಲ್ಲಿ ಗಡಿ ಭಾಗದಲ್ಲಾಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ವಹಿಸಿರುವಂತದ್ದು. ಇನ್ನ ಬೆಂಗಳೂರಿನ ಸುತ್ತಮುತ್ತ ಕೂಡ ಯಾವುದು ಅಂಗಡಿ ಆಗಿರ್ಬೋದು, ಇದೆಲ್ಲ ಕೂಡ ಯಾವುದು ಕೂಡ ಮುಚ್ಚಲಾಗಿಲ್ಲ. ಬದಲಾಗಿ ಪ್ರತಿಯೊಂದು ಶಾಲಾ ಕಾಲೇಜು ಆಗಿರ್ಬೋದು ಅಥವಾ ಈ ಖಾಸಗಿ ಕಂಪನಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಎಲ್ಲಾ ಕಡೆ ಕೂಡ ಯಾವುದೇ ಪ್ರತಿಭಟನೆಯ ಕಾರ್ಯಾಚರಣೆ ಗೋಚರ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಜನರು ಕೂಡ ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ. ತಮ್ಮ ಪಾಡಿಗೆ ದಿನನಿತ್ಯ ಹೇಗೆ ಹೋಗ್ತಿತ್ತು ಅದೇ ರೀತಿಯಾಗಿ ತಮ್ಮ ಕಾರ್ಯದಲ್ಲಿ ಅವರು ತೊಡಗಿರುವಂತದ್ದು. ಇನ್ನು ಅಂಗಡಿ ಮುಂಗಟ್ಟಿಗಳು ಕೂಡ ಓಪನ್ ಆಗಿರುವಂತದ್ದು. ಜನಸಾಮಾನ್ಯರು ಕೂಡ ಈ KSRTC ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ BMTC ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಜನರು ತಮ್ಮ ಕಾರ್ಯದಲ್ಲಿ ತೊಡಗಿರುವಂತದ್ದು. ಇನ್ನು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿರುವಂತದ್ದು. ಇನ್ನ ಟೌನ್ ಹಾಲ್ ಅಲ್ಲೂ ಕೂಡ ಸುಮಾರು 200ಕ್ಕೂ ಅಧಿಕ ಮಂದಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಏನಿದೆ ಅಂದ್ರೆ ಈ ರ್ಯಾಲಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಲಾಗಿತ್ತು. ಎಲ್ಲಾದ್ರೂ ಯಾವ ಸಮಯದಲ್ಲಾದ್ರೂ ಕೂಡ ಈ ಸಂಘಟನೆಯ ಹೋರಾಟಗಾರರಾಗಿರ್ಬೋದು, ಮುಖಂಡರಾಗಿರ್ಬೋದು ಇಲ್ಲಿ ಬರ್ಬೋದು ಅನ್ನುವಂತಹ ಕಾರಣಕ್ಕೆ ಈಗಲೂ ಕೂಡ 200ಕ್ಕೂ ಅಧಿಕ ಪೊಲೀಸರು ಇಲ್ಲಿ ನಿಯೋಜನೆ ಆಗಿರುವಂತದ್ದು. ಬ್ಯಾರಿಕೇಡ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಈ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಇನ್ನ ಕರ್ನಾಟಕದ ಹಲವು ಭಾಗಗಳಲ್ಲಿ ಇದಕ್ಕೆ ನೈತಿಕ ಬೆಂಬಲವನ್ನ ಸೂಚಿಸಿರುವಂತದ್ದು. ಇನ್ನ ಕನ್ನಡ ಪರ ಸಂಘಟನೆಯ ಕೆಲ, ಅಂದ್ರೆ ಈ ಪ್ರವೀಣ್ ಶೆಟ್ಟಿ
ಅವರು ಆಗಿರ್ಬೋದು ಅಥವಾ ಕರವೇ ನಾರಾಯಣಗೌಡ ಆಗಿರ್ಬೋದು, ಯಾರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಿಲ್ಲ. ಬದಲಾಗಿ ನೈತಿಕ ಬೆಂಬಲವನ್ನ ಮಾತ್ರ ಇದಕ್ಕೆ ಸೂಚಿಸ್ತಾ ಇರುವಂತದ್ದು. ಇದು ಇಂದಿನ ಈ ಪ್ರತಿಭಟನೆ ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಥ್ಯಾಂಕ್ ಯು ದೀಪಾ ತಮ್ಮ ಮಾಹಿತಿಗಾಗಿ.